ಧರ್ಮಸ್ಥಳ ಎಂಬ ಹೆಸರು ಧರ್ಮ ಮತ್ತು ಸ್ಥಳ ಎಂಬ ಎರಡು ಪದಗಳಿಂದ ಬಂದಿರುತ್ತದೆ. ಇದಕ್ಕೆ ಒಂದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇದೆ. ಸುಮಾರು 800 ವರ್ಷಗಳ ಹಿಂದಿನದು ಉತ್ತರ ಕನ್ನಡದ ನಾಡಲ್ಲಿ ಜೈನ ಹೆಗ್ಗಡೆ ಕುಟುಂಬ ಮನೆ ಮಾಡಿತ್ತು. ಅವರಿಗೆ ಧರ್ಮ ಮತ್ತು ದಾನದಲ್ಲಿ ಅಪಾರ ಶ್ರದ್ಧೆ ಇತ್ತು. ಅವರ ಮನೆಗೆ ಶಿವಭಕ್ತರಾಗಿದ್ದ 4 ಧರ್ಮದೇವತೆಗಳು ಕಲರಹು, ಕಲರ್ಕಾಯ, ಕುಬೇರ, ಮನ್ನುರುತಿ ಭಿಕ್ಷುಕರ ರೂಪದಲ್ಲಿ ಬಂದು ಆತಿಥ್ಯವನ್ನು ಪಡೆದರು. ಅವರ ಧರ್ಮನಿಷ್ಠೆ ನೋಡಿ ತೃಪ್ತರಾದ ದೇವತೆಗಳು ಅವರಿಗೆ ದೃಶ್ಯವಾಗಿ ತೋರಿಸಿ ಈ ಸ್ಥಳವನ್ನು ಧರ್ಮದ ಪ್ರಚಾರಕ್ಕಾಗಿ ಆಶೀರ್ವದಿಸಿದರು. ನಂತರ ಈ ಪ್ರದೇಶದ ಹೆಸರು ಈ ಧರ್ಮಸ್ಥಳ ಎಂದು ಪ್ರಸಿದ್ಧಿ ಪಡೆದಿತು. ಅಂದರೆ ಈ ಧರ್ಮದ ನೆಲೆ. ಇಲ್ಲಿನ ಮುಖ್ಯ ದೇವರು ಮೌಲ್ಯಮೂರ್ತಿ ಮಂಜುನಾಥ ಸ್ವಾಮಿ ಲಿಂಗ ರೂಪದಲ್ಲಿ ಆಗಿದ್ದು ಶೈವ ಜೈನ ಸಂಸ್ಕೃತಿಗಳ ಸಂಯೋಜನೆಯ ಪ್ರತೀಕವಾಗಿದೆ. ಇಲ್ಲಿ ಹೆಗ್ಗಡೆ ಕುಟುಂಬ ಜೈನ ಧರ್ಮದವರು ಆದರೆ ಶೈವ ದೇವರ ಸೇವೆ ಮಾಡುತ್ತಾರೆ. ಇದು ಧರ್ಮಸ್ಥಳದ ವೈಶಿಷ್ಟ್ಯ. ಇದರಿಂದ ಧರ್ಮಸ್ಥಳ ಎಂಬ ಹೆಸರು ಧರ್ಮದ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಧರ್ಮ, ಸಹಿಷ್ಣುತೆ ಮತ್ತು ಸೇವೆಯ ಸಂಕೇತವಾಗಿದೆ.